ಅವನೇನು ಬೋಲ್ ಮಾತಾಡ್ತಾನೆ ಕಾಣಿಸ್ತಾ ಇಲ್ಲ. ಇವತ್ತು ದಿವಸ ನಮ್ಮ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ದಿವಂಗತ ಮನಮೋಹನ್ ಸಿಂಗ್ ಅವರ ಒಂದು ಸಂತಾಪ ಸೂಚನೆಯನ್ನು ಏರ್ಪಾಡು ಮಾಡಿದ್ದಾರೆ. ನಮ್ಮ ದಿವಂಗತ ಮನಮೋಹನ್ ಸಿಂಗ್ ಅವರು ವಿಶ್ವ ಕಂಡ ಅತ್ಯುನ್ನತ ಆರ್ಥಿಕ ತಜ್ಞರು. ಅವರು ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ವಿದ್ಯಾಭ್ಯಾಸ ಮಾಡಿ ತದನಂತರ ಅವರು ಉಪನ್ಯಾಸಕರಾಗಿ ಕೂಡ ಅವರು ಕೆಲಸ ಮಾಡಿದ್ದಾರೆ. ಆರ್ಥಿಕ ತಜ್ಞರಾಗಿ ಅವರು ರಿಸರ್ವ್ ಬ್ಯಾಂಕ್ ಗವರ್ನರ್ ಆಗಿ ಕೂಡ ಕೆಲಸ ಮಾಡಿದ್ದಾರೆ. ವಿತ್ತ ಸಚಿವಾಲಯದಲ್ಲಿ ಅನೇಕ ಹುದ್ದೆಗಳನ್ನು ಅವರು ಕಾರ್ಯನಿರ್ವಹಿಸಿದ್ದಾರೆ. ಅವರು ರಾಜ್ಯಸಭಾ ಸದಸ್ಯರಾಗಿ ಅನೇಕ ಬಾರಿ ಆಯ್ಕೆಯಾಗಿದ್ದಾರೆ. ರಾಜ್ಯಸಭಾ ಸದಸ್ಯರಾಗಿ, ವಿರೋಧ ಪಕ್ಷದ ನಾಯಕರಾಗಿ, 2 ಬಾರಿ ಪ್ರಧಾನಮಂತ್ರಿಗಳಾಗಿ, ರೈತರ ಸಾಲ ಸುಮಾರು 60,000 ಕೋಟಿ ರೈತರ ಸಾಲವನ್ನು ಮನ್ನಾ ಮಾಡಿದಂಥ ಧೀಮಂತ ನಾಯಕರು ಮನಮೋಹನ್ ಸಿಂಗ್ ಅವರು. ನರೇಗಾ ಸ್ಕೀಮನ್ನು ಜಾರಿಗೆ ತಂದಂಥ ನಾಯಕರು ಕೂಡ ಅವರೇ. ಏನಾಗುತ್ತೊಂದು ದಿವಸ ಜನರಿಗೆ ಕೂಲಿ ಸಿಗ್ತಾ ಇಲ್ಲ, ಬರಗಾಲ ಇತ್ತು, ಏನೇನು ಮಾಡಿ ಬಡವರಿಗೆ ಒಂದು ಕೆಲಸ ಕೊಡಬೇಕು ಅನ್ನೋ ದೃಷ್ಟಿಯಿಂದ ನರೇಗಾ ಸ್ಕೀಮನ್ನು ಜಾರಿಗೆ ತಂದರು. RTI ಕೂಡ ಅವರೇ ಜಾರಿಗೆ ತಂದಂಥವರು. ಇನ್ನೂ ಅನೇಕ ಒಂದು ಸಲಹೆ ಸೂಚನೆಗಳನ್ನು ಕೊಟ್ಟು 1990ರಲ್ಲಿ ನಮ್ಮ ದೇಶ ಆರ್ಥಿಕವಾಗಿ ಹಿಂದುಳಿದಿತ್ತು. ಅವತ್ತು ಅದನ್ನು ಸರಿಪಡಿಸಬೇಕು ಅಂತ ಅವರು ಅನೇಕ ಪ್ರಯತ್ನಗಳನ್ನು ಮಾಡಿ ಕೂಡ ಸರಿಪಡಿಸಿದರು. ಅಂಥ ಧೀಮಂತ ನಾಯಕರನ್ನು ಇವತ್ತು ನಮ್ಮ ದೇಶ, ನಮ್ಮ ಪಕ್ಷ ಕಳ್ಕೊಂಡಿದೆ. ಅವರ ಸಾವಿನಿಂದ ನಮ್ಮ ಪಕ್ಷಕ್ಕೆ ಸುಮಾರಾದ ನಷ್ಟ ಆಗಿದೆ. ಇವತ್ತು ದಿವಸ ಅವರ ಒಂದು ಕುಟುಂಬಕ್ಕೆ ಇವರ ಸಾವಿನ ಒಂದು ಇದೇನಿದೆ, ಅವರ ಕುಟುಂಬಕ್ಕೆ ದೇವರು ಭಗವಂತ ಧೈರ್ಯ ಕೊಟ್ಟು ನನ್ನ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ನಮ್ಮವ್ರಿಗೆ ವಂದಿಸಿ ನನ್ನ ಮಾತು ಮುಗಿಸ್ತೀನಿ.